ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ?
ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan, who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan, who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan, who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up. ನೋಡಿ, ಇನ್ನು ಈಗ ಪ್ರಮುಖವಾಗಿ ಇಂಗು ತಿಂದ ಮಂಗನಂತೆ ಆಗಿರುವ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದಂತಹ ಸ್ಥಿತಿಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಸರಿಯಾಗಿ ಪೆಟ್ಟು ತಿಂದಿರುವಂತಹ ಜಿನ್ನಾಲ್ಯಾಂಡ್ಗೆ ಎಲ್ಲಾ ಕಡೆಯಿಂದಲೂ ಕೂಡ ಸಂಕಷ್ಟ ಎದುರಾಗಿದೆ. ತನ್ನಗಾಗ್ತಾ ಇರುವಂತಹ ನಷ್ಟ ಮತ್ತು ಹಾನಿಯ ಅಗಲ ಅರಿತ ಪಾಕಿಸ್ತಾನ ಕೂಡಲೇ ಕದನ ವಿರಾಮವನ್ನು ಘೋಷಣೆ ಮಾಡ್ತು. ಇದೀಗ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಅದು ಬಿಟ್ಟರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಾನವೀಯತೆಯ ಆಧಾರದಲ್ಲಾದರೂ ಹಣ ಕೊಡಿ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಬೇಡಿಕೊಳ್ತಿದ್ದಾರೆ. This is not acceptable. This is not where humanity should be directed towards. It has to be mutual cooperation. If somebody thinks that countries like Pakistan, who are devastated, loans would be enough, that is not acceptable. It is something which is absolutely unacceptable, because loans over loans, your back will break and you will never be able to stand up.